ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬೆಂಗಳೂರು ದಕ್ಷಿಣದಿಂದ ಟಿಕೆಟ್ ಸಿಗದಿರುವುದೇ ಒಂದು ರೀತಿ ಅಸ್ತ್ರವಾಗಿ ಕಾಣ್ತಾ ಇದೆ ಬೇರೆ ಪಕ್ಷದವರಿಗೆ. ಇದೀಗ ಮೋದಿ ಅಭಿಮಾನಿಗಳು ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳ ವಿರುದ್ಧ ವಾಕ್ಸಮರ ನಡೀತಾ ಇದೆ. ಬೆಂಗಳೂರು ದಕ್ಷಿಣದಲ್ಲಿ ಸೋಲಿಲ್ಲದ ಸರದಾರ ಅನಂತಕುಮಾರ್ ಅವರ ಪತ್ನಿಯನ್ನ ನಿಲ್ಲಿಸಿ ಗೆಲ್ಲಿಸಿ ನೋಡೋಣ. ಈಗ ಅಲ್ಲಿ ಹೋಗಿ ಆಯಮ್ಮನನ್ನ ಸ್ವಾಭಿಮಾನಿಯಾಗಿ ನಿಲ್ಲಿಸಿ ಗೆಲ್ಲಿಸಿ ಅಂತ ಹೇಳಿ ಮೋದಿ ಅಭಿಮಾನಿಗಳಿಗೆ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ, ಸವಾಲನ್ನ ಹಾಕ್ತಾ ಇದ್ದಾರೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪವಿತ್ರ ಅವರಿಂದ. ಪವಿತ್ರ, ಪ್ರಧಾನಿ ನರೇಂದ್ರ ಮೋದಿ ಅಭಿಮಾನಿಗಳು ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳು ಇದೀಗ ಮುಗಿಬಿದ್ದಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ ವಿಷಯದಲ್ಲಿ ಏನೇನಾಗ್ತಾ ಇದೆ? ಈಗ ಸುಮಲತಾ ಅವರಿಗೆ ಟಿಕೆಟ್ ಸಿಗದಂತಹ ಕಾರಣದಲ್ಲಿ ಎಲ್ಲರೂ ಕೂಡ ಮುಗಿಬಿದ್ದಿದ್ರು. ಎಸ್ಪೆಷಲಿ ಬಿಜೆಪಿ ಅವರು ಈಗ ಅವರನ್ನ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇದು ಕೇವಲ ದೇವೇಗೌಡರ ಕುಟುಂಬವನ್ನ ಹಾಗೂ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ಆದ್ರೆ ಈಗ ಬಿಜೆಪಿ ಅವರು ಏನ್ ಉತ್ತರ ಹೇಳ್ತಾರೆ? ಯಾಕಂದ್ರೆ ಬೆಂಗಳೂರು ದಕ್ಷಿಣದಿಂದ ಕಡೆ ಕ್ಷಣದವರೆಗೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಇತ್ತು. ಜೊತೆಗೆ ಅವರು ಪ್ರಚಾರವನ್ನ ಕೂಡ ಮಾಡಿದ್ರು, ಅವ್ರ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅಂತ ಪಕ್ಕ ಆಗಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದೆ. ಸೊ ಹೀಗಾಗಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಬಳಗ ಮೋದಿ ಅಭಿಮಾನಿಗಳನ್ನ ಲೇವಡಿ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರನ್ನ ಲೇವಡಿ ಮಾಡ್ತಾ ಇದ್ದಾರೆ. ನೀವು ಸ್ವಾಭಿಮಾನಿಯಾಗಿ ಸುಮಲತಾ ಅವರಿಗೆ ನೀವೇ ಬೆಂಬಲ ಕೊಟ್ಟಿದ್ದೀರಿ, ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ, ಆದ್ರೆ ಈಗ ನಿಮ್ಗೆ ಸ್ವಾಭಿಮಾನ ಏನಾದ್ರೂ ಇದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಗೆಲ್ಲಿಸಿ ನೋಡೋಣ ಅಂತ ಸವಾಲಿಸಿದ್ದಾರೆ. ಸೊ ಇದು ಸಾಕಷ್ಟು ವಾಕ್ಸಮರಕ್ಕೆ ಕಾರಣವಾಗಿರುವಂತದ್ದು. ಓಕೆ, ಸುಮಲತಾ ಅವರ ಮೇಲೆ ಅನುಕಂಪ ಇರೋದು, ತೇಜಸ್ವಿನಿ ಅನಂತಕುಮಾರ್ ಅವರ ಮೇಲೆ ಯಾಕಿಲ್ಲ ಅಂತ ಕೂಡ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೊಂದೇ ವಿಷಯ ಬಿಜೆಪಿಗೆ ಇಲ್ಲಿ ಏನಾದ್ರೂ ಲಾಸ್ ಮಾಡುವಂತಹ ಚಾನ್ಸಸ್ ಇದೆಯಾ ಪವಿತ್ರ? ಬಹುಶಃ ಇದೇ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಸುಮಲತಾ ಅವರಿಗೆ ಅನುಕಂಪದ ಅಲೆ ಈಗ ಆಲ್ರೆಡಿ ಮಂಡ್ಯದಲ್ಲಿ ಇದೆ. ಸೊ ಈಗ ತೇಜಸ್ವಿನಿ ಅನಂತಕುಮಾರ್ ಕೂಡ ಟಿಕೆಟ್ ಸಿಗದೇ ಇರೋದ್ರಿಂದ ಸೊ ಪ್ರತ್ಯಸ್ತ್ರವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಅವರು ಇದನ್ನ ಬಳಕೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅನಂತಕುಮಾರ್ ಅವರು ಸೋಲಿಲ್ಲದ ಸರ್ದಾರ ಅಂತಾನೆ ಖ್ಯಾತಿ ಆಗಿರುವಂತವ್ರು. ಸಾಲು ಸಾಲು. ಓಕೆ ಪವಿತ್ರ, ಥ್ಯಾಂಕ್ ಯು. ಮೇಡಮ್, ಈಗ ಅಂತಿಮವಾಗಿ ತೇಜಸ್ವಿ ಸೂರ್ಯ ಅವರೇ ಕಣಕ್ಕಿಳಿತಾರೆ. ಹಾಗೆ ತೇಜಸ್ವಿನಿ ಅನಂತಕುಮಾರ್ ಅವರ ನಿರ್ಧಾರ ಏನಾಗಿರುತ್ತೆ? ಪಕ್ಷೇತರವಾಗಿ ಹೋಗ್ತಾರೋ ಅಥವಾ ಪಕ್ಷಕ್ಕೆ ಬೆಂಬಲ ಕೊಡ್ತಾರೋ? ನಾನು ನಿನ್ನೆಯಿಂದ ಎಲ್ಲ ಕಾರ್ಯಕರ್ತರಿಗೆ ನಾನು ನಿನ್ನೆನೂ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೆ, ನಿರ್ಣಯ ಏನೇ ಇದ್ರೂ ಅದು ನಾವು ಮೊದಲಿಂದ ಅದೇ ತರ ಯೋಚನೆ ಮಾಡ್ಕೊಂಡು ಬಂದಿರೋದು. ನಿರ್ಣಯ ಏನೇ ಇದ್ರೂ ದೇಶ ಮೊದಲು, ಪಕ್ಷ ಆಮೇಲೆ, ಮತ್ತು ನಮ್ಮ ಸ್ವಂತ ಶಕ್ತಿಗಳು ಹಿತಾಸಕ್ತಿಗಳು ಅದು ಕೊನೆಗೆ. ಈ ಒಂದು ದೃಷ್ಟಿಕೋನದಿಂದ ನಾವು ಏನೇ ಸಂಗತಿ ಇರಲಿ, ಯಾವುದೇ ವಿಷಯ ಇರಲು ನಾವು ಅದೇ ದೃಷ್ಟಿಕೋನದಿಂದ ನೋಡಬೇಕು. ಆ ದೃಷ್ಟಿಕೋನದಿಂದನೇ ಕಳೆದ 22 ವರ್ಷದಿಂದ ಅದಮ್ಯ ಚೇತನ ಸಂಸ್ಥೆಯ ಮುಖಾಂತರ ಇರ್ಬೋದು, ನಾನು ಮದುವೆಯಾಗಿ 30 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತಳಾಗಿರ್ಬೋದು, ಇದೇ ಒಂದು ಲಕ್ಷ್ಯವನ್ನು ಇಟ್ಕೊಂಡು, ಅಂದ್ರೆ ದೇಶ ಮೊದಲು ಅನ್ನೋದನ್ನೇ ಲಕ್ಷ್ಯವಾಗಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದನ್ನ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ. ಇವತ್ತು ನಮಗೆ ನಮ್ಮ ಪ್ರಬುದ್ಧತೆಯನ್ನು ತೋರಿಸುವಂಥ ಸಂದರ್ಭ. ಒಂದೊಂದ್ಸಲ ನಮಗೆ ಅಸಮಾಧಾನ ಆಗಿರ್ಬೋದು, ನಾವು ಅನ್ಕೊಂಡಿರೋದಾಗ್ಲಿಲ್ಲ ಅಂದಾಗ ಸಹಜವಾಗಿ ಇದು ಯಾಕೆ, ಕಾರಣ ಏನು ಅನ್ನುವಂಥ ಕೇಳುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಬರುವಂಥದ್ದು ಸಹಜ. ಆದರೆ ಅವೆಲ್ಲಕ್ಕಿಂತ ದೊಡ್ಡದಿರೋದು ಪಕ್ಷದ ಮುಖಂಡರ ತೀರ್ಮಾನ. ಹೀಗಾಗಿ ಆ ತೀರ್ಮಾನಕ್ಕೆ ಬದ್ಧರಾಗಿದ್ದು ನಾವು ಅದರ ಪ್ರತಿಯಾಗಿ, ಅಂದರೆ ದೇಶ ಮೊದಲು, ಮತ್ತೊಮ್ಮೆ ಮೋದಿಯವರು ಬರಬೇಕು, ಆ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡೋಣ. ಯಾವುದೇ ಕಾರಣಕ್ಕೂ ನಾವು ಬೇರೆ ಬೇರೆ ಯೋಚನೆ ಮಾಡುವಂಥದ್ದು ಖಂಡಿತ ಬೇಡ. ಯಾವುದೇ ಕಾರಣಕ್ಕೂ ಯಾರ ವಿರೋಧವಾಗಿಯೂ ಘೋಷಣೆ ಕೂಗೋದು ಬೇಡ. ನಾವು ಅಳುವಂಥದ್ದಿರ್ಬೋದು ಅಥವಾ ಈ ಥರದ ಬೇರೆ ಬೇರೆ ನಮ್ಮ ಭಾವನೆಗಳನ್ನು ಸಾರ್ವಜನಿಕವಾಗಿ ತೋರಿಸುವ ಪದ್ಧತಿ ಅದು ನಮ್ಮ ಪಕ್ಷದ್ದಲ್ಲ.
ನಾವು ಮೊದಲಿಂದ ಹೇಳ್ಕೊಂಡು ಬಂದಿರುವಂಥದ್ದು ಪಕ್ಷ ಪ್ರಾರಂಭ ಮಾಡಿರುವಂತಹ ಶ್ರೀ ದೀನ್ ದಯಾಳ್ ಉಪಾಧ್ಯಾಯರು ಇರ್ಬೋದು, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಇರ್ಬೋದು, ನಂತರ ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ ಅವರು, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಇವರೆಲ್ಲರೂ ಮತ್ತು ಬೆಂಗಳೂರಿನ ಪ್ರಮುಖರು ಸಹ ಇವತ್ತು ಬೆಂಗಳೂರಿನಲ್ಲೂ ಬೇರೆ ಬೇರೆ ಪ್ರಮುಖರು ಏನು ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರಾದ ಯಡಿಯೂರಪ್ಪನವರು, ಶ್ರೀ ಆರ್ ಅಶೋಕ್ ಅವರು, ಸೋಮಣ್ಣ ಅವರು ಇರ್ಬೋದು, ಇವರೆಲ್ಲರೂ ಇದೇ ಒಂದು ಸಿದ್ಧಾಂತದಲ್ಲಿ ಇರುವಂಥವ್ರು. ಹೀಗಾಗಿ ನಾನೆಲ್ಲ ಕಾರ್ಯಕರ್ತರು ಅದನ್ನೇ ಹೇಳಿದೆ, ನಾವು ಖಂಡಿತವಾಗ್ಲೂ ಅದೇ ರೀತಿ ಇದ್ದಾರೆ ಕಾರ್ಯಕರ್ತರು. ಚುನಾವಣಾ ಕಚೇರಿನ ತೆರೆದು ಆಮೇಲೆ ಕೊನೆಗಳಿಗೆ ಈ ತರ ಕೊಟ್ಟಿದ್ದು ಎಷ್ಟು ಸರಿ ಅನ್ಸುತ್ತೆ ತಮಗೆ? ಇನ್ನೊಂದು ನಾನು ಇಂಗ್ಲಿಷ್ ಹೇಳ್ಬಿಡ್ತೀನಿ, ಯಾಕಂದ್ರೆ ಇಂಗ್ಲಿಷ್ ಮೇಡಮ್, ಈಗ ನಿಮಗೆ ಟಿಕೆಟ್ ತಪ್ಪೋದ್ರಲ್ಲಿ ರಾಜ್ಯ ನಾಯಕರ ಕೈವಾಡ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ನಾನು ಈಗಾಗಲೇ ನನ್ನ ಕಾರ್ಯಕರ್ತರಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ಈ ಊಹಾಪೋಹಗಳಿಗೆ ಅಂದ್ರೆ ಇದು ಹಾಗಾಗಿದೆ, ಹೀಗಾಗಿದೆ, ಅವ್ರ ಹೆಸರು, ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು ಅನ್ನೋದಕ್ಕಿಂತ ಬಹಳ ದೊಡ್ಡ ಲಕ್ಷ್ಯ ನಮ್ಮೆಲ್ಲರ ಮುಂದೆ ಇರುವಂಥದ್ದು. ಬಹಳ ದೊಡ್ಡ ಲಕ್ಷ್ಯ ಅದು. ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಧಾನಿಗಳಾಗಿ ಮಾಡಬೇಕು. ಅದಕ್ಕಿಂತ ದೊಡ್ಡ ಲಕ್ಷ್ಯ ನಾವೆಲ್ಲರೂ ಇವತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಬಂದಿರೋಂಥವ್ರು ನಮ್ಮ ದೇಶವನ್ನ ಪರಮ ವೈಭವದ ಹತ್ರ ಒಯ್ಯಬೇಕು ಅಂತ ಹೇಳಿ ನಾವು ನಮ್ಮ ನಿತ್ಯ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿರುವಂತಹ ಒಂದು ಕುಟುಂಬದ ಪರಿವಾರದ ಒಂದು ಸಂಘಟನೆಯಿಂದ ಬಂದಿರುವಂಥವ್ರು. ಇವತ್ತು ದೇಶವನ್ನ ಜಗತ್ತಿನಲ್ಲಿ ಪರಮ ವೈಭವದ ಹತ್ರ ಒಯ್ಯಬೇಕು ಅಂತಂದ್ರೆ ಅದಕ್ಕಾಗಿ ಎಲ್ಲವನ್ನೂ ಅಂದ್ರೆ ನಾವು ಆ ನಿಟ್ಟಿನಲ್ಲಿ ರಾಜಕೀಯ ಒಂದು ಕ್ಷೇತ್ರ ಆದ್ರೆ ಸಾಮಾಜಿಕ ಕ್ಷೇತ್ರ ಇರಬಹುದು, ಪ್ರತಿ ಕ್ಷೇತ್ರದಲ್ಲೂ ನಾವು ಹಗಲಿರುಳು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶವನ್ನ ಪರಮ ವೈಭವದ ಹತ್ರ ಒಯ್ಯಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಸಣ್ಣ ಸಣ್ಣ ವಿಷಯಗಳ ನಿಮ್ಮ ಸಿದ್ಧಾಂತ ಇದೆಲ್ಲ ಓಕೆ, ಆದ್ರೆ ಟಿಕೆಟ್ ಅನ್ನ ಮೊದಲು ಅಶೋಕ್ ಅವರ ಮನೆಯಲ್ಲಿ ನಿಮ್ನೆಲ್ಲ ಕರೆದು ನಿಮ್ಮನ್ನ ಬಿಂಬಿಸಿ ಈಗ ಕೊಡದೇ ಇರ್ತಕ್ಕಂಥದ್ದು ನೋವೇ ಆಗಿಲ್ವ ನಿಮಗೆ? ಯಾಕಂದ್ರೆ ನಿಮ್ ಸಿದ್ಧಾಂತ, ಪಕ್ಷ, ಬದ್ಧ ಎಲ್ಲ ಓಕೆ, ಆದ್ರೆ ಇದು ನಿಮ್ ನೋವು ಅನ್ಸ್ತಾನೆ ಇಲ್ವಾ ಅಂತ? ಒಂದ್ ರೀತಿ ಅನಂತ್ ಕುಮಾರ್ ಅವರು ಅವಮಾನ ನೋವು ಅನ್ಸ್ತಾನೆ ಇಲ್ವಾ ಮೇಡಮ್ ನಿಮಗೆ? ನೋಡಿ, ಮಾನ್ಯ ಅನಂತ್ ಕುಮಾರ್ ಅವರು ತನ್ನ ಜೀವನ ಇಡೀ ತನ್ನ 16ನೇ ವಯಸ್ಸಿನಿಂದ ಅವರ ಸಾರ್ವಜನಿಕ ಪ್ರಾರಂಭ ಆಗಿದ್ದು ಜೀವನ ಇಡೀ ದೇಶಕ್ಕಾಗಿ, ಅಂದ್ರೆ ಈಗೇನು ನಾನು ಅದನ್ನೇ ಹೇಳ್ತಾ ಇದ್ದೆ, ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಚುನಾವಣೆ ಬರ್ತಾ ಇದೆ ಹತ್ರ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ದೇಶದ ಅತಿ ದೊಡ್ಡ ಮತದಾರರ, ಅತಿ ದೊಡ್ಡ ಸಂಖ್ಯೆಯ ಮತದಾರರು ಹೊಂದಿರುವಂತಹ ನಮ್ಮ ದೇಶ ಇದು. ಜಗತ್ತಿನಲ್ಲೇನೆ ಇಟ್ಸ್ ಅ ಬಿಗ್ಗೆಸ್ಟ್ ಡೆಮೋಕ್ರಸಿ ಆಫ್ ದ ವರ್ಲ್ಡ್. ಈ ಒಂದು ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವದ ಕಗ್ಗೋಲೆ ಆದಾಗ ದೇಶದಲ್ಲಿ ಸಾರ್ವಜನಿಕ ಬದುಕನ್ನ ಬಂದಿರುವಂಥವ್ರು ಅನಂತಕುಮಾರ್ ಅವರು. ಅವ್ರನ್ನ ಹತ್ತಿರದಿಂದ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದು ದೇಶಕ್ಕೆ, ರಾಜ್ಯಕ್ಕೆ ಅನ್ನೋದು ನಮಗೆ ಗೊತ್ತಿದೆ. ಹೀಗಾಗಿ ನಾವು ಅವ್ರು ಮಾಡಿರೋ ಕೆಲಸ ಅದಕ್ಕೆ ನಾವು ಅಂದ್ರೆ ಅದು ಇಡೀ ದೇಶ ಅವ್ರಿಗೆ ಶ್ರದ್ಧಾಂಜಲಿಯನ್ನ ಕೊಟ್ಟಿದೆ. ಅವರು ಮಾಡ್ತಿರುವಂತ ಅವರ ರೀತಿಯಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು, ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ರು ಆ ರೀತಿಯಲ್ಲಿ ವರ್ತಿಸೋದು, ಆ ರೀತಿಯಲ್ಲಿ ಕೆಲಸ ಮಾಡೋದೇ ಅವ್ರಿಗೆ ಸರಿಯಾದ ಶ್ರದ್ಧಾಂಜಲಿ. ಅದು ನಾವು ಬಿಟ್ಟು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಆ ನಿಟ್ಟಿನಲ್ಲಿ ನಮ್ಮ ಗಮನ ಆ ಕಡೆ ಈ ಕಡೆ ಮಾಡದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಅದೇ ಶ್ರದ್ಧಾಂಜಲಿ. ಅಲ್ಲ ಮೇಡಮ್, ಆದ್ರೂ ಕೂಡ ಮುಂಚಿತವಾಗಿ ಈ ಕೆಲಸ ಮಾಡ್ಬೋದಾಗಿತ್ತು. ನಿಮ್ಮನ್ನ ಕರ್ಕೊಂಡೋಗಿ ನಿಮ್ಮ ಮನವೊಲಿಸಿ, ನಿಮ್ಗೆ ಒಪ್ಪಿಸಿ, ಚುನಾವಣಾ ಕಚೇರಿನೂ ತೆಗೆಸಿ, ಚುನಾವಣಾ ಪ್ರಚಾರ ಶುರು ಆದ್ಮೇಲೆ ಕೊನೆ ಗಳಿಗೆನಲ್ಲಿ ಬೇರೆಯವರ ಹೆಸರಿಗೆ ಟಿಕೆಟ್ ಕೊಡುವಂಥದ್ದು ಇದೆಷ್ಟು? ಸಾಮಾನ್ಯವಾಗಿ ಈ ತರದ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಅನಂತಕುಮಾರ್ ಅವರು ಉತ್ತರಕ್ಕೆ ಹೇಳ್ತಾ ಇದ್ರು. ನಿಮಗೆಲ್ರಿಗೂ ಗೊತ್ತಿದೆ, ನಿಮ್ಮ ಪ್ರಶ್ನೆ ಸರಿ ಇರಬಹುದು, ಆದ್ರೆ ವಿಳಾಸ ತಪ್ಪಿದೆ ಅಂತ ಹೇಳಿ. ಕೂಡ ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕು ಮೇಡಮ್ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಆಗಿ ಏನಾದ್ರು ನಿಲ್ತೀರಾ ಹೇಗೆ ಅಂತ ಏನಾದ್ರು ಇದೆಯಾ? ಇನ್ನೂ ಬೆಂಬಲಿಗರ ಚರ್ಚೆ ಮಾಡಿ ನಿರ್ಧಾರ ತಗೊಂತೀರಾ ಹೇಗೆ ಅಂತ? ನಾನು ಈಗಾಗಲೇ ಹೇಳಿದ್ದೀನಿ ನಾವು ಪಕ್ಷದ ಜೊತೆಗಿದ್ದೀವಿ ಅಂತ ಹೇಳಿದ್ಮೇಲೆ ನಾನು ಹೇಳಿದ ಎಲ್ಲದಕ್ಕೂ ಇದೆ. ಅನಂತ್ ಕುಮಾರ್ ಅವರು ಒಂದು ಆಲ್ಮರ ಇದ್ದಂಗಿದ್ರು, ಸಾವಿರಾರು ಜನಗಳಿಗೆ ಅವಕಾಶ ಕೊಟ್ಟಿದ್ರು, ಕಾರ್ಯಕರ್ತರನ್ನ ಬೆಳೆಸಿದ್ರು. ಅಂತ ಬೆಳೆಸಿದ್ದ ಒಬ್ಬ ಹುಡುಗನಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಅವರ ಕುಟುಂಬಕ್ಕೆ ಟಿಕೆಟ್ ತಗೊಳ್ಳೋದ್ರಲ್ಲಿ ದೊಡ್ಡ ಅರಸಾಹಸ ಪಡಬೇಕಾಯಿತು. ಎಲ್ಲೊಂದ್ ಕಡೆ ನಿಮ್ಮ ಕುಟುಂಬನೇ ಅಸಹಾಯಕತೆಗೆ ಬಂತು ಟಿಕೆಟ್ ಪಡೆಯುವಲ್ಲಿ ಅಂತ. ಹಾಗೆ ಅಂತ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಕುಟುಂಬ ರಾಜಕಾರಣದಲ್ಲೇ ಪಕ್ಷಕ್ಕೆ ನಂಬಿಕೆ ಇಲ್ಲ. ಇದೇ ಪಕ್ಷದಲ್ಲಿ ಇದೇ ಮಾತನ್ನ ಹಿಂದೆನೂ ಹೇಳಿದ್ದಾರೆ. ಬಹುಶಃ ಅನಂತಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಬಹಳ ಸಹ ಹೇಳಿದ್ದಾರೆ, ಕುಟುಂಬ ರಾಜಕಾರಣದಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ. ಹೀಗಾಗಿ ಅನಂತಕುಮಾರ್ ಅವರ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ.
ಆ ಜವಾಬ್ದಾರಿಯನ್ನು ನಾವು ಪ್ರಬುದ್ಧತೆಯಿಂದ ನಮ್ಮ ಹೆಗಲಿಗೆ ತಗೊಳ್ತಾ ಇದ್ದೀವಿ. ಮೇಡಮ್, ನೀವು ಉಳಿಸ್ಕೊಳ್ತಾ ಇದ್ದೀರಾ. ಈಗ ಅದೇ ಕುಟುಂಬ ರಾಜಕಾರಣದವರಿಗೆ ಟಿಕೆಟ್ ಕೊಟ್ಟಿರೋದಲ್ಲ, ಇದನ್ನ ಹೆಂಗೆ ಹೇಳ್ತೀರಿ? ಇದನ್ನ ಹೆಂಗೆ ನಾನು ನಿಮಗೆ ಆಗಲೇ ಉತ್ತರ ಕೊಟ್ಟಿದ್ದೆ. ನಿಮ್ಮ ಪ್ರಶ್ನೆ ಸರಿ ಇರಬಹುದು, ಆದರೆ ವಿಳಾಸ ಸರಿ ಇಲ್ಲ. ಸರಿಯಾದ ವಿಳಾಸಕ್ಕೆ ಪ್ರಶ್ನೆ ಕೇಳಿ. ಮೇಡಮ್, ಪರ್ಟಿಕ್ಯುಲರ್ ರೀಸನ್ ಏನೋ ಕೊಟ್ಟಿದ್ದಾರಾ? ನಿಮ್ಮ ರಾಜಕೀಯ ನಾಯಕರು ಏನಾದ್ರು ನಿಮಗೆ ಭರವಸೆ ಕೊಟ್ಟಿದ್ರ ಮೊದಲು? ಯಾಕೆಂದ್ರೆ ಇವರು ಕೇವಲ ರಾಜ್ಯ ನಾಯಕರ ಮಾತನ್ನ ಕೇಳ್ಕೊಂಡು ನೀವು ಇಲ್ಲಿ ಏನಾದ್ರು ಅನೌನ್ಸ್ ಮಾಡಿದ್ರಾ, ಅಥವಾ ನಿಮ್ಗೆ ರಾಷ್ಟ್ರೀಯ ನಾಯಕರು ಭರವಸೆ ಕೊಟ್ಟಿದ್ರ ಮೊದಲೇ ಅಂತ? ಕ್ಷಮಿಸಿ, ನಾನು ಮೊದಲೇ ಹೇಳ್ದಂಗೆ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನನಗೆ ಉತ್ತರ ಕೊಡೋದಕ್ಕಾಗಲ್ಲ. ಹೀಗಾಗಿ ನಾವು ಒಂದು ಚೌಕಟ್ಟಿನಲ್ಲಿರುವಂಥವ್ರು ಪೂರ್ತಿ ಸ್ವತಂತ್ರ ವ್ಯಕ್ತಿಗಳಲ್ಲ. ಹೀಗಾಗಿ ಆ ಚೌಕಟ್ಟಿನಲ್ಲಿ ಏನು ಸಾಧ್ಯ ಇದೆಯೋ ಆ ಪ್ರಶ್ನೆಗಳಿಗೆ ನಾನು ಖಂಡಿತ ಉತ್ತರ ಕೊಡ್ತೀನಿ. ಟಿಕೆಟ್ ತಪ್ಪಿದ್ದಕ್ಕೆ ಬೇಸರ ಇಲ್ಲ, ಆಸ್ ಯೂಶುವಲ್ ಕೆಲಸ ಮಾಡ್ತೀರಿ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ, ಪ್ರಚಾರಕ್ಕೆ ಹೋಗ್ತೀರಿ. ನಾನು ಹೇಳೋದೆಲ್ಲ ಇಷ್ಟೊತ್ತು ಹೇಳಿದ್ದೀನಿ. ಅಲ್ಲ, ಅಂತಿಮವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ, ಪಕ್ಷದ ಪ್ರಚಾರಕ್ಕೆ ಹೋಗ್ತೀರಿ, ಇಲ್ಲಿನ ಅಭ್ಯರ್ಥಿನ ಗೆಲ್ಲಿಸೋ ಪ್ರಯತ್ನ ಮಾಡ್ತೀರಿ. ಮೋದಿ ಮತ್ತೊಮ್ಮೆ ಅಂತ ಹೇಳಿ ನಾವು ಪ್ರಚಾರ ಮೊದಲು ಮಾಡಿದೀವಿ. ಇದೇನು ಮೊದಲನೇ ಚುನಾವಣೆ ಅಲ್ಲ, ಬಹಳಷ್ಟು ಚುನಾವಣೆಗಳಲ್ಲಿ ನಾವು ಪ್ರಚಾರ ಮಾಡಿದೀವಿ. ಮೋದಿ ಮತ್ತೊಮ್ಮೆ ಬರಬೇಕು, ಮತ್ತೆ ನಮ್ಮ ದೇಶ ಜಗತ್ತಿನಲ್ಲಿ ಗೆಲ್ಲಬೇಕು. ಅದಕ್ಕಾಗಿ ನಮ್ಮ ಪ್ರಚಾರ ನಿರಂತರ. ಮೇಡಮ್, ಏನಾಗಿದೆ ಅಂದ್ರೆ ತೇಜಸ್ವಿ ಸೂರ್ಯ ಅನ್ನುವಂತ ಹೆಸರು ಗೊತ್ತಿಲ್ಲ ಬೆಂಗಳೂರು ದಕ್ಷಿಣದಲ್ಲಿ. ಆಲ್ಮೋಸ್ಟ್ ಆಲ್ ಒಂದು ಏನ್ ಬಿಂಬ ಆಗಿತ್ತು ಅಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರೇ ಬಹುತೇಕ ಫಿಕ್ಸ್ ಅನ್ನುವಂಥದ್ದು ಕೂಡ ಎಲ್ಲ ಸಾರ್ವಜನಿಕರಿಗೂ ಆಮೇಲೆ ನಿಮ್ಮ ಮತದಾರರಿಗೂ ಕೂಡ ಒಂದು ಮನವರಿಕೆ ಆಗಿತ್ತು. ಈಗ ತೇಜಸ್ವಿ ಸೂರ್ಯ ಮುಖ ಇಟ್ಟುಕೊಂಡು ಹೋದ್ರೆ ಎಲ್ಲ ಒಂದ್ ಕಡೆ ಇರುಸು ಮುರುಸು ಆಗಬಹುದು. ಈ ಸಂದರ್ಭದಲ್ಲಿ ನಿಮ್ಮನ್ನು ಬಂದು ಪುನಃ ಅವರು ಏನಾದ್ರು ಮನವರಿಕೆ ಮಾಡಿ ನೀವು ಕೂಡ ಬರ್ರಿ ಪ್ರಚಾರಕ್ಕೆ ಅಂತ ನಿಮ್ಮ ಒಂದು ಮುಖವಾಣಿಯನ್ನಾಗಿ ಇಟ್ಕೊಂಡು ಏನಾದ್ರು ಅವ್ರು ಚುನಾವಣೆಗೆ ಮುಂದಾದ್ರೆ ನೀವು ಹೋಗ್ತೀರಾ ಹೇಗೆ ಅಂತ ಅವ್ರ ಜೊತೆ? ನಾನು ಬಹುಶಃ ಇವೆಲ್ಲ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಸರಿ ಮೇಡಮ್.